ಇದು ಅದಕ್ಕೋಸ್ಕರ ಕನಕದಾಸರು ಪೂಜ್ಯರಾಗ್ತಾರೆ, ಬಸವಾದಿ ಶರಣರು ಪೂಜ್ಯರಾಗ್ತಾರೆ. ಯಾರೇ ಆಗಲಿ ಮನುಷ್ಯರನ್ನ ಕಾಣಬೇಕು. ಈಗ ಕುವೆಂಪು ಅವರು ಏನ್ ಹೇಳಿದ್ರು, ನಾವೆಲ್ಲ ನೋಡಪ್ಪ ಹುಟ್ಟುವಾಗ ಎಲ್ಲ ಮಗುನು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟತಾವಪ್ಪ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ಯಾರು ಕೂಡ ಅಲ್ಪಮಾನವರಾಗಬೇಕು ಆಗ್ಬಾರ್ದು, ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ. ವಿಶ್ವಮಾನವರಾಗಕ್ಕೆ ಆಗದೆ ಹೋದ್ರೆ ಓಲಿ ಆ ದಾರಿನಾದ್ರು ನಡಿಬೇಕಲ್ಲಪ್ಪ. ಕನಕದಾಸರು ಬಗ್ಗೆ ನಾನು ಅನೇಕ ದೃಷ್ಟಾಂತಗಳನ್ನೆಲ್ಲ ಹೇಳಕ್ ಹೋಗಲ್ಲ. ಅವ್ರ ಘಟನೆಗಳು ಏನೇನು ನಡೆದು, ಏನೇನಾಯ್ತು, ಯಾಕೆ ಬದಲಾವಣೆ ಆದರು, ಅವೆಲ್ಲ ಹೇಳಕ್ ಹೋಗಲ್ಲ. ಸಮಯನೂ ಇಲ್ಲ. ಬಹಳ ಜನ ಹೇಳಿದ್ದಾರೆ. ನಮ್ಮ ತಂಗಡಿಗಿನೂ ಕೂಡ ಅವರು ಹುಟ್ಟು ಬೆಳವಣಿಗೆ ಮತ್ತೆ ಕೊನೆಯಲ್ಲಿ ಏನಾದರೂ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ. ನಾವು ಮಾಡಬೇಕಾಗಿರೋದು ಕನಕದಾಸರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಲಿ, ಸಮಾಜದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥದ್ದಾಗಲಿ. ನಾವೆಲ್ಲ ಮನುಷ್ಯರು. ಅದಕ್ಕೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಹಾಕಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ. ಯಾರದೋ ಒಬ್ಬರು ಆಯ್ತು. ಈ ಸಮಾಜದಲ್ಲಿ ಅಸಮಾನತೆ ಯಾಕಿದೆ? ಇನ್ನ ಯಾಕಪ್ಪ ಇದೆ ಅಸಮಾನತೆ? ಅಸಮಾನತೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಸಮಾನತೆ ಇದೆ. ಇನ್ನ ಈ ಅಸಮಾನತೆ ತೊಲಗದೇನೆ ಜಾತಿ ವ್ಯವಸ್ಥೆ ತೊಲಗ್ತದ? ಅಸಮಾನತೆ ತೊಲಗದೇನೆ ಸಮಾನತೆ ಬರ್ತದ? ಹೆಂಗ್ ಸುಮ್ಮನೆ ಸಮಾಜ ಭಾಷಣ ಮಾಡ್ಬಿಟ್ರೆ ಬಂದ್ಬಿಡ್ತದ? ಬಸವಾದಿ ಶರಣರು ಆಗ್ಲೇ ಹೇಳಿದ್ರಪ್ಪ 850 ವರ್ಷಗಳ ಹಿಂದೆ, ಇವನಾರವ ಅಂತ ಹೇಳಿದ್ರು. ನಮ್ಮವ ಅನ್ರಿ ಅಂತ. ಆಯ್ತಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಕನಕದಾಸರು ಬಹಳ ಹಿಂದೆನೆ ಹೇಳಿದ್ರು, 500 ವರ್ಷಗಳ ಹಿಂದೆನೆ. ಕುಲ ಕುಲ ಎಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಹೋಯ್ತಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಂದ್ರೆ ನಾವು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಸಮಾನತೆ ಬಂದಾಗ ಬರ್ತದೆ. ಅದಾಗಿರೋದು ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಜಾತಿ ಸುಮ್ಮನೆ ಹೋಗ್ಬಿಡ್ತದ? ನಮ್ಮಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದ್ದಾವೆ. ಬಸವಾದಿ ಶರಣರು ಸುಧಾರಣೆ ಮಾಡಿದ್ರು, ಬುದ್ಧ ಸುಧಾರಣೆ ಮಾಡಿದ್ರು, ಕನಕದಾಸರು ಸುಧಾರಣೆ ಮಾಡಿದ್ರು, ಅಂಬೇಡ್ಕರ್ ಸುಧಾರಣೆ ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರು ಸುಧಾರಣೆ ಮಾಡಿದ್ರು. ಆದರೆ ಹೋಗಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದರು. 1949 ನವೆಂಬರ್ 25ನೇ ತಾರೀಕು. It was his last speech made in the Constituent Assembly. ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಗೆ ಅಷ್ಟೊತ್ತಿಗಾಲೇ ಸ್ವಾತಂತ್ರ್ಯ ಬಂದಿತ್ತು. 1950 ಜನವರಿ 26ನೇ ತಾರೀಕಿನಿಂದ ನಾವು ಇವತ್ತು ಅಂಗೀಕಾರ ಮಾಡಿರ್ತಕ್ಕಂಥ ರಾಜ್ಯಾಂಗ ಸಂವಿಧಾನ ಜಾರಿ ಬರ್ತದೆ. ಆ ಜಾರಿ ಬಂದಿನ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ.
ಅದು ಸಿಕ್ಕವರಿಗೆ ಅಸಮಾನತೆ ಹೋಗಲ್ಲ. ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ. ಅದನ್ನೇ ಬುದ್ಧ ಹೇಳಿದ್ದು, ಇದನ್ನೇ ಬಸವಣ್ಣ ಹೇಳಿದ್ದು, ಇದನ್ನೇ ಕನಕದಾಸರು ಹೇಳಿದ್ದು, ಇದನ್ನೇ ಅಂಬೇಡ್ಕರ್. ಇದು ಮಾಡದೆ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಕನಕ ಜಯಂತಿ ಉತ್ಸವ ಮಾಡೋದು ಯಾಕಪ್ಪ ಅಂತಂದ್ರೆ ಇವೆಲ್ಲ ಗೊತ್ತಾಗ್ಬೇಕಲ್ಲ. ಕನಕದಾಸರು ಏನ್ ಮಾಡಿದ್ರು ಅಂತ, ಏನ್ ಹೇಳಿದ್ರು ಅಂತ ಗೊತ್ತಾಗ್ಬೇಕಲ್ಲ ಜನರಿಗೆ. ವಾಲ್ಮೀಕಿ ಏನ್ ಹೇಳದ ಅಂತ ಗೊತ್ತಾಗ್ಬೇಕಲ್ಲ. ವ್ಯಾಸ ಏನ್ ಹೇಳದ ಅಂತ ಗೊತ್ತಾಗ್ಬೇಕಲ್ಲ. ಅಂಬೇಡ್ಕರ್ ಏನ್ ಹೇಳಿದ್ರು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ನಮಗೆ ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ಓದಿಸ್ತಾ ಇದ್ದೀವಿ. ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ. ಯಾಕಂತಂದ್ರೆ ಆ ಪೀಠಿಕೆ ಸಂವಿಧಾನದ ಒಟ್ಟು ಸಾರಾಂಶ ಅದರಲ್ಲಿ ಅಡಕ ಆಗಿದೆ. ಎಲ್ರಿಗೂ ಪೀಠಿಕೆ ಗೊತ್ತಾಗಬೇಕು. ಸಂವಿಧಾನನೇ ಗೊತ್ತಿಲ್ಲ, ಸಂವಿಧಾನ ವಿರೋಧ ಮಾಡೋರಿದ್ದಾರೆ ಈ ದೇಶದಲ್ಲಿ. ಅಂತ್ಯವರು ಮನುಷ್ಯ ವಿರೋಧಿಗಳು ಅಂತ ತಿಳ್ಕೋಬೇಕಾಗುತ್ತೆ. ಮಾನವ ವಿರೋಧಿಗಳು. ನಮಗೆ ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ, ಒಂದು ಕ್ಲಾರಿಟಿ ಇರಬೇಕು. ಸಂವಿಧಾನದ ಬಗ್ಗೆ ಕ್ಲಾರಿಟಿ ಇರಬೇಕು, ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು, ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು, ಜಾತ್ಯತೀತ ತತ್ವದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿನೇ ಇಲ್ಲದೆ ಹೋದ್ರೆ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಅವ್ರು ಯಾರು ಹೇಳಿದ್ರು, ನಮ್ಮ ವಿದ್ಯಾವಂತರು ಕೂಡ ಬಹಳ ಜನ ಜಾತಿ ಮಾಡಕ್ ಶುರು ಮಾಡ್ಕೊಂಡ್ರು. ಇಷ್ಟು ವರ್ಷ ಆದ್ರೂ ಕೂಡ ವಿದ್ಯಾವಂತರು ಜಾತಿ ಮಾಡ್ಕೊಳ್ಳೋದು, ಮೌಢ್ಯಗಳನ್ನು ಆಚರಣೆ ಮಾಡೋದು, ಕಂದಾಚಾರಗಳನ್ನು ಆಚರಣೆ ಮಾಡೋದು. ಬಸವಾದಿ ಶರಣರು ಹೇಳಿದ್ರು, ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೇಳಿದ್ರು. ಅದು ಬಿಟ್ಟಿಲ್ಲ. ನಿನ್ಗೆ ಯಾಕಯ್ಯ, ನಿನಗೆ ಅಂಗಿ ಇಲ್ಲ, ನಿನ್ಗೆ ಯಾಕಪ್ಪ ಹೊಟ್ಟೆಗೆ ಇಟ್ಟಿಲ್ಲ, ವಿದ್ಯೆ ಇಲ್ಲ, ಬಡವನಾಗಿದ್ದೀಯ ನೀನು, ಮನೆ ಇಲ್ಲ ಅಂತಂದ್ರೆ, ನಾನು ಕರ್ಮ ಸ್ವಾಮಿ, ನಾವೇನ್ ಮಾಡೋದು, ನನ್ನ ಹಣೆ ಬರಹ ಏನ್ ಮಾಡೋದು. ಹಣೆಗೆ ಬರೆದ್ಬಿಟ್ಟಿದೆ ನಾ ದೇವ್ರು. ಯಾರಾದ್ರು ನೋಡಿದಾರ ಹಣೆಗೆ ಬರೆದಿರೋದು ದೇವ್ರು? ಯಾರ ಹಣೆಯಲ್ಲಿ ಏನು ಬರೆಯಕ್ ಸಾಧ್ಯನೇ ಇಲ್ಲ. ಈಗ ನಾವು 4 ಜನ ಹಣ ತಂದಿರು, ನಾವು 3 ಜನ ಹೊಲ ಉಳ್ತಾವ್ರೆ, ಅವ್ರು ಓದ್ಲೂ ಇಲ್ಲ. ನಾವೊಬ್ಬ ಮಾತ್ರ ಓದ್ದೆ. ಏನ್ ನನ್ನ ಮನೆಯಲ್ಲಿ ಬರ್ದ್ಬಿಟ್ಟು ನಾ ದೇವ್ರು ಮುಖ್ಯಮಂತ್ರಿ ಆಗ್ತಿದ್ದೀನಿ. ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆ ಹೋದ್ರೆ, ವೈಜ್ಞಾನಿಕತೆ ಬೆಳೆಸ್ಕೊಳ್ದೆ ಹೋದ್ರೆ, ಕ್ಲಾರಿಟಿ ಇಲ್ಲದೆ ಹೋದ್ರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ. ಗೊಂದಲ ಸಿಕ್ಕಾಕೊಂಡು ನಾವು ಗೊಂದಲದಲ್ಲಿ ಗೊಂದಲದಲ್ಲಿ ನಡ್ಕೊಳ್ಳೋದು ಬಿಟ್ರೆ ಬೇರೆಯವರು ಅದನ್ನೇ ಗೊಂದಲನ ಉಂಟಾಗ್ತೀವಿ ನಾವು. ಅದಕ್ಕೋಸ್ಕರ ಗೊಂದಲ ಇರಬಾರ್ದು, ಕ್ಲಾರಿಟಿ ಇರಬೇಕು ಎಲ್ಲ ವಿಚಾರಗಳ ಬಗ್ಗೆ. ಈಗ ತತ್ವಗಳು ಇದಾವಲ್ಲ, ಇವೆಲ್ಲ ಜೀವನ ದರ್ಶನನೇ, ಇವೆಲ್ಲ ಜೀವನ ತತ್ವಗಳು ಇವೆಲ್ಲ. ಈ ಜೀವನ ತತ್ವಗಳನ್ನೇ ಮರೆತು ಬಿಟ್ರೆ ನಾವು ಹೆಂಗೆ ಸಮಾಜ ನಿರ್ಮಾಣ ಮಾಡೋದು? ಎಲ್ಲರೂ ಮುಖ್ಯವಾಗಿ ನೀವು ಬರೋದು ಹೆಂಗೆ? ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ? ವರ್ಗ ವ್ಯವಸ್ಥೆ ಹೋಗೋದು ಹೆಂಗೆ? ವರ್ಗನೂ ಹೋಗಲ್ಲ, ಜಾತಿನೂ ಹೋಗಲ್ಲ. ಇದನ್ನೇ ಇಂಥ ಸಮಾಜನೇ ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ, ಸಮಾನತೆಯಿಂದ ಇರ್ತಕ್ಕಂಥ, ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ಬೇಕು ಅಂತ ಇವರೆಲ್ಲ ಕನಸ್ತಾರೆ. ಆ ಕನಸು ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ. ಅದನ್ನೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತು. ಅದನ್ನು ಮಾಡಿದ್ರೆ ಸಾಕು. ನಾವು ಪರಸ್ಪರ
ಪ್ರೀತಿಸಿದ್ರೆ ಸಾಕು. ನಮ್ಮಲ್ಲಿ ಶ್ರೀಮಂತರು ಬಡವರು, ಮೇಲ್ಜಾತಿ ಕೆಳಜಾತಿ ಅದು ಬಿಟ್ಬಿಡು. ನಾವು ಮನುಷ್ಯರಾಗಿ ಎಲ್ಲರೂ ಒಂದೇ ಅಂತೇಳಿ ಬಾಳಿದ್ರೆ ಅದೇ ಬುದ್ಧನಿಗೆ ಸಲ್ಲಿಸ್ತಕ್ಕಂಥ ಗೌರವ, ಅದೇ ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ, ಅದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ, ಅದೇ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅದಕ್ಕೋಸ್ಕರ ಎಲ್ಲ ಜಯಂತ್ಯೋತ್ಸವಗಳನ್ನು ಮಾಡಬೇಕಪ್ಪ ಅಂತಂದ್ರೆ ದಾರ್ಶನಿಕರ ಜಯಂತ್ಯೋತ್ಸವಗಳು ಮಾಡಬೇಕು. ಅವರ ವಿಚಾರಗಳು ಜನರು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ, ಅದರಿಂದ ಬದಲಾವಣೆಯ ಸಮಾಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಜನರಿಗೆ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ಇದೊಂದು ಹೇಳಿದ್ದಾರೆ, ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ 50% ನೋಡಪ್ಪ 50% ರಿಯಾಯಿತಿ ಘೋಷಿಸುವ ಬಗ್ಗೆ ಗೊತ್ತಾಯ್ತೇನೆಯಾ? ಕನ್ನಡ ಗೊತ್ತಾಯ್ತೇನಮ್ಮ? ಮಾಡೋಣ. ಆಮೇಲೆ ಇನ್ನೊಂದು ಹೇಳಿದ್ರು ಇದರಲ್ಲಿ ಬಂಕಾಪುರದಲ್ಲಿ ಇದೆಯಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಮ್ಗೆಲ್ಲ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.